ಕೇವಲ 3 ದಿವಸದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಅದನ್ನ ಕನ್ವರ್ಷನ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಜಸ್ಟಿಸ್ ಗೋಪಾಲ್ ಗೌಡ್ರು ಇರುವಂತಹ ಜಾಗ ಸುಮಾರು 1 ಎಕರೆ 19 ಗುಂಟೆ ಜಮೀನು ನನ್ನದು ಅಂತ ಸರ್ಕಾರಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಇವತ್ತು 1 ವರ್ಷದಿಂದ ಈಚೆಗೆ ಅವರ ಹೆಸರಿಗೆ ಖಾತೆ ಬಂದಿದೆ. ಹಾಗೆ ಮಿಂಚಿನ ವೇಗದಲ್ಲಿ ಹೇಗೆ ಈ ಭೂಮಿ ಕನ್ವರ್ಷನ್ ಆಗುತ್ತೆ? ಪ್ರೈಮ್ ಲ್ಯಾಂಡ್ ನ ಕೇವಲ 10 ಕೋಟಿಗೆ ಬಲರಾಮ್ ಅನ್ನುವಂತವ್ರು ಹೇಗೆ ಮಾರ್ತಾರೆ, ಯಾಕೆ ಮಾರ್ತಾರೆ? ಇವರು ಬಹುಶಃ ಅಕ್ರಮಗಳ ಪಾಲುದಾರರಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಯಾರು ಬೇಕಾದ್ರೂ ಊಹಿಸಬಹುದು. ವೀಕ್ಷಕರೇ ನಮಸ್ಕಾರ, ತಮ್ಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ರವಿ ಕೃಷ್ಣಾರೆಡ್ಡಿ. ನಿಮ್ಗೆಲ್ಲ ಗೊತ್ತಿರುವಂತೆ ಇವತ್ತು ರಾಜ್ಯದಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಅಂತೂ 1 ಚದರ ಅಡಿಗೆ 12 ಇಂಚು ಬೈ 12 ಇಂಚು ಆ ಉದ್ದ ಆಗಲದ 1 ಚದರ ಅಡಿಗೆ ಕೆಲವೊಂದು ಪ್ರದೇಶಗಳಲ್ಲಿ 10-20 ಸಾವಿರ ಮಾತ್ರ ಇದ್ರೆ, ಇನ್ನು ಕೆಲವು ಪ್ರದೇಶಗಳಲ್ಲಿ 50,000 60,000 ದಾಟಿದೆ. ಅದರಲ್ಲಿಯೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ಬಳ್ಳಾರಿ ರಸ್ತೆಯಲ್ಲಿ ಕೊಡಿಗೆಹಳ್ಳಿ ಸಹಕಾರ ನಗರ ಅನ್ನುವಂತಹ ಒಂದು ಪ್ರತಿಷ್ಠಿತ ಬಡಾವಣೆ ಇದೆ. ಅಲ್ಲಂತೂ ಕಮರ್ಷಿಯಲ್ ಆದಂತಹ ಜಾಗದಲ್ಲಿ 30-40 ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತಹ ಮಾರುಕಟ್ಟೆ ದರ. ಆ ಜಾಗದಲ್ಲಿ, ಆ ಸಹಕಾರ ನಗರ ಭಾಗದಲ್ಲಿ ವಾಸ ಮಾಡ್ತಿರೋರಲ್ಲಿ ಅನೇಕ ಗಣ್ಯರಿದ್ದಾರೆ. ಅದರಲ್ಲಿ ಗಣ್ಯಾತಿ ಗಣ್ಯರಲ್ಲಿ ಒಬ್ರು ಅಂದ್ರೆ ನಮ್ಮ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಒಬ್ರು. ಈಗ ನಾವು ನಿಮಗೆ ಹೇಳ್ತಿರುವಂತಹ ವಿಚಾರದಲ್ಲಿ ಸ್ವತಃ ಕೃಷ್ಣ ಬೈರೇಗೌಡರು ಆಸಕ್ತಿ ವಹಿಸಿದ್ದಂತಹ ಭೂಮಿಯ ವಿಚಾರವಾಗಿಯೇ ಕಂದಾಯ ಇಲಾಖೆಯವರು ಸೇರಿ ಒಂದಷ್ಟು ಜನ ಎಂತಹ ಅಕ್ರಮಗಳನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಗಾಬರಿ ಹುಟ್ಟಿಸುವಂತಹ ವಿಚಾರ. ಜಸ್ಟಿಸ್ ಗೋಪಾಲ್ ಗೌಡ್ರು ನಿಮಗೆ ಗೊತ್ತಿರಬಹುದು. ಅವರು ನಮ್ಮ ರಾಜ್ಯದ ಹೈಕೋರ್ಟಿನಲ್ಲಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ನಮ್ಮ ರಾಜ್ಯದಿಂದ ಒಡಿಸ್ಸಾ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ 2 ವರ್ಷ ಸೇವೆ ಸಲ್ಲಿಸಿದ್ರು. ತದನಂತರ ಪದೋನ್ನತಿ ಪಡೆದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತವ್ರು. ಅವರು ಇದೇ ಸಹಕಾರ ನಗರ ಭಾಗದಲ್ಲಿ ಅವರ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಸೈಟ್ ತಗೊಂಡು 15 ವರ್ಷಗಳ ಹಿಂದೆ ಅಲ್ಲಿ ಒಂದು ಮನೆಯನ್ನ ಕಟ್ಟಿ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಮನೆ ಎದುರುಗಡೆನೆ ಕೊಡಿಗೆಹಳ್ಳಿ BBMP ಕಚೇರಿ ಇದೆ. ಇವತ್ತು ಜಸ್ಟಿಸ್ ಗೋಪಾಲ ಗೌಡ್ರ ಮನೆಯೂ ಸೇರಿದಂತೆ ಅವರ ಮನೆ ಎದುರುಗಡೆ ಇರುವಂತಹ ಒಂದು 5-6 ಸಾವಿರ ಸ್ಕ್ವೇರ್ ಫೀಟ್ ಅಗಲದಲ್ಲಿ ಇರುವಂತಹ ಸರ್ಕಾರಿ ಕಟ್ಟಡ BBMP ಕಟ್ಟಡವೂ ಸೇರಿ ಇವತ್ತು ಅದು ಬೇರೆ ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿ ಖಾತೆ ಆಗಿದೆ. ಕೇವಲ 1 ವರ್ಷದ ಹಿಂದೆ, ಒಂದು 6-7 ತಿಂಗಳು, 1 ವರ್ಷದಿಂದ ಈಚೆಗೆ ಆ ಜಮೀನು, ಆ ಖಾಲಿ ಇದ್ದಂತಹ ಜಮೀನು, BBMP ಕಟ್ಟಡ, ಜಸ್ಟಿಸ್ ಗೋಪಾಲ ಗೌಡರು ಇರುವಂತಹ ಮನೆ ಇವೆಲ್ಲವೂ ಸೇರಿ ಇವತ್ತು ಕೃಷಿ ಭೂಮಿಯಾಗಿ ಒಂದು ರೀತಿ ಪರಿವರ್ತನೆಯಾಗಿ ತದನಂತರ ಕೇವಲ 3 ದಿವಸದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಅದನ್ನ ಕನ್ವರ್ಷನ್ ಮಾಡ್ಕೊಟ್ಬಿಟ್ಟಿದ್ದಾರೆ, ಭೂ ಪರಿವರ್ತನೆ ಮಾಡ್ಕೊಟ್ಬಿಟ್ಟಿದ್ದಾರೆ ಲೇಔಟ್ಗೆ. ಆದ್ರೆ ಆ ಭೂಮಿ ಇವತ್ತು ಭೂ ಪರಿವರ್ತನೆ ಆಗ್ತಿರೋದಲ್ಲ. ಇದು ಶುರುವಾಗೋದು 1987ರಲ್ಲಿ ಈ ಕತೆ. ಆವತ್ತಿಗೆನೆ ಭೂ ಪರಿವರ್ತನೆ ಆಗಿತ್ತು ಆ ಭೂಮಿ ಬೆಂಗಳೂರಿನಲ್ಲಿ. ಆವತ್ತಿಗೆನೆ 40 ವರ್ಷಗಳ ಹಿಂದೆನೆ ಸೈಟ್ಗಳನ್ನ ಮಾಡುವಂತಹದ್ದು, ಕೋಆಪರೇಟಿವ್ ಸೊಸೈಟಿಗಳನ್ನ ಕಟ್ಟಿಕೊಂಡು ಒಂದು ಯಾವ್ದಾದ್ರು ಸಮುದಾಯದವರು ಲೇಔಟ್ಗಳನ್ನ ಮಾಡಿಕೊಂಡು ತಮ್ಮ ಸದಸ್ಯರಿಗೆ ಸೈಟ್ಗಳನ್ನ ಕೊಡುವಂತಹ ಒಂದು ಕೆಲಸವನ್ನ ಆವತ್ತಿಗೆನೆ ಶುರು ಮಾಡ್ಕೊಂಡಿದ್ರು. ಆವತ್ತು ಸರ್ಕಾರವು ಅದಕ್ಕೆ ಉತ್ತೇಜನ ಕೊಡ್ತಾ ಇತ್ತು. ಯಾಕಂದ್ರೆ KHB ಆಗ್ಲಿ BDA ಆಗ್ಲಿ ಆ ಮಟ್ಟಿಗೆ ಅದೇ ಎಲ್ಲವನ್ನು ನಿಭಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ಕೋಆಪರೇಟಿವ್ ಸೊಸೈಟಿ ತತ್ವದಲ್ಲಿ ಬಂದು ಸರ್ಕಾರದಿಂದ ಅನುಮತಿ ಪಡ್ಕೊಂಡ್ರೆ ವಿಶೇಷವಾಗಿ ಅವ್ರಿಗೊಂದಷ್ಟು ನಿಬಂಧನೆಗಳನ್ನ ಹೇಳಿ ಅವರಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸವನ್ನ ಅವತ್ತಿನ ಸರ್ಕಾರ ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಡಿಫೆನ್ಸ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹ ಒಂದು ಸೊಸೈಟಿ, ಅಂದ್ರೆ ರಕ್ಷಣಾ ವಲಯದಲ್ಲಿ, ಮಿಲಿಟರಿನಲ್ಲಿ, ರಕ್ಷಣಾ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದಂತಹ ನೌಕರರು, ಕೇಂದ್ರ ಸರ್ಕಾರದ ನೌಕರರು, ಅವರು ಒಂದು ಸೊಸೈಟಿಯನ್ನ ಮಾಡಿಕೊಂಡು ಒಂದು ಲೇಔಟ್ ಡೆವಲಪ್ ಮಾಡೋದಕ್ಕೆ ಹೋಗ್ತಾರೆ. ಕೊಡಿಗೆಹಳ್ಳಿ ಮತ್ತು ಕೋತಿಹೊಸಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ, ಇದು ಆವಾಗ ಬೆಂಗಳೂರು ಉತ್ತರ ತಾಲೂಕು, ಇವತ್ತು ಯಲಹಂಕ ತಾಲೂಕಿನ ಭಾಗಕ್ಕೆ ಬರುವಂತದ್ದು. ಅದರಲ್ಲಿ ಅವರು ಒಂದು 7 ಎಕರೆ ಜಮೀನುಗಳನ್ನ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ 8 ಎಕರೆ, ಇನ್ನೊಂದು ಭಾಗದಲ್ಲಿ 5.25 ಎಕರೆ, ಒಟ್ಟು 20 ಎಕರೆ 36 ಗುಂಟೆ ಜಮೀನುಗಳನ್ನ ಖಾಸಗಿಯವರಿಂದ ಖರೀದಿ ಮಾಡ್ತಾರೆ. ಈ ಖಾಸಗಿಯಿಂದ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಆವತ್ತು ಅದು ಬ್ಯಾಟರಾಯನಪುರ
ಮುನ್ಸಿಪಾಲಿಟಿಗೆ ಸೇರಿರುತ್ತೆ. ಆ ಮುನ್ಸಿಪಾಲಿಟಿಗೆ ಸೇರಿದಂತ ಕಾರಣಕ್ಕಾಗಿ ಆ ಹೊತ್ತಿಗೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇರುತ್ತೆ. ಅಂದ್ರೆ ನಗರ ಪ್ರದೇಶದಲ್ಲಿ ಒಬ್ಬರು ಇಂತಿಷ್ಟೇ ಜಮೀನನ್ನು ಹೊಂದೋದಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಈ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯವರು ಸರ್ಕಾರವನ್ನ ಸಂಪರ್ಕಿಸಿ ಸರ್ಕಾರಕ್ಕೆ ತಮ್ಮ ನಿವೇದನೆಗಳನ್ನ ಕೊಟ್ಟು ಆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇಂದ 1987ರಲ್ಲೇ ಈ ಖಾಸಗಿ ರೈತರಿಂದ ಕೊಂಡುಕೊಂಡ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದು ಅದರಿಂದ ವಿನಾಯಿತಿ ಪಡ್ಕೊಳ್ತಾರೆ. ಅದೇ 87ನೇ ಇಸ್ವಿಯಲ್ಲಿಯೇ ಅವರು ಆವತ್ತಿನ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ ಅವರು ಕೊಂಡುಕೊಂಡಂತ 20 ಎಕರೆ ಪ್ರದೇಶ ಏನಿತ್ತು ಅದನ್ನ ಲೇಔಟ್ ಮಾಡೋದಿಕ್ಕೆ ಅವರು ಭೂ ಪರಿವರ್ತನೆ ಅಂದ್ರೆ ಲ್ಯಾಂಡ್ ಕನ್ವರ್ಷನ್ಗೆ ಅರ್ಜಿ ಹಾಕ್ತಾರೆ. ಅವರಿಗೆ ಲ್ಯಾಂಡ್ ಕನ್ವರ್ಷನ್ ಆಗುತ್ತೆ. ಅದಾದ ನಂತರ ಆ 20+ ಎಕರೆಯಲ್ಲಿ ಅವರು ಡಿಫೆನ್ಸ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅವರು BDA ಮಾನದಂಡಗಳನ್ನ ಆಧರಿಸಿ ಲೇಔಟ್ ಮಾಡ್ತಾರೆ. ಇವತ್ತು ಅದು ಆ ಭಾಗದಲ್ಲಿ ಪ್ರತಿಷ್ಠಿತವಾದ ಸ್ಥಳ ಅಷ್ಟೇ ಅಲ್ಲ, ಮತ್ತು ಮಾರುಕಟ್ಟೆ ದರದಲ್ಲಿ 30,000 40,000 ಪರ್ ಸ್ಕ್ವೇರ್ ಫೀಟ್ ಆ ತರಹದ ಡಿಮ್ಯಾಂಡ್ ಇರುವಂತಹ ಸ್ಥಳ ಇದು. ಇದಾದ ನಂತರ ಹಲವಾರು ಜನ ಸದಸ್ಯರಾಗಿದ್ದಂತವರು ಡಿಫೆನ್ಸ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರಾದಂತವರು ಅಥವಾ ಸದಸ್ಯರು ಅಲ್ಲದೆ ಇರುವಂತವರಿಗೆ ಆವತ್ತು ಸೈಟ್ ಅಲಾಟ್ ಆಗುತ್ತೆ. ಅದನ್ನ ಅವರು ಒಬ್ಬರಿಗೆ ಇಬ್ಬರಿಗೆ ಅದನ್ನ ಅವರು ಮಾರ್ತಾರೆ. ಅವ್ರು ತೆಗೆದುಕೊಂಡಂತವ್ರು ಮತ್ತೊಬ್ಬರಿಗೆ ಮಾರ್ತಾರೆ. ಎಷ್ಟೋ ಸೈಟ್ಗಳು 2 ಬಾರಿ 3 ಬಾರಿ ಹರಬಾರಿ ಆಗಿದೆ. ಅಂತಹದ್ದೇ ಒಂದು ಸೈಟ್ ಅನ್ನ ಆ ಜಾಗದಲ್ಲಿ ಆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅವ್ರು ಮಾಡಿದಂತ ಜಾಗದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ರ ಶ್ರೀಮತಿ ಒಂದು ಸೈಟ್ ಅನ್ನ ಅಲ್ಲೇ ತೆಗೆದುಕೊಳ್ತಾರೆ. ಅಲ್ಲಿ ಅವರ ಮನೆ ಎದುರುಗಡೆನೆ ಒಂದು CA ಸೈಟ್ ಇರುತ್ತೆ. ಸುಮಾರು 1.5 ಎಕರೆ ವಿಸ್ತೀರ್ಣದ CA ಸೈಟ್. ಅಲ್ಲಿ ಇವತ್ತಿಗೂ ಮಕ್ಕಳು ನೂರಾರು ಮಕ್ಕಳು ಬಂದು ಅಲ್ಲಿ ಕ್ರಿಕೆಟ್ ಆಡ್ತಾರೆ. ಅದ್ರ ಪಕ್ಕದಲ್ಲಿ ಚಿಲ್ಡ್ರನ್ ಪ್ಲೇ ಗ್ರೌಂಡ್ ಅಂತ ಮಕ್ಕಳ ಆಟದ ಮೈದಾನ ಒಂದಿದೆ. ಮತ್ತೆ ಅದೇ CA ಸೈಟ್ ಆ ಖಾಲಿ ಇರುವಂತಹ ಗ್ರೌಂಡ್ ನ ಒಂದು ಭಾಗದಲ್ಲಿ BBMPಯ ಕೊಡಿಗೆಹಳ್ಳಿ ಕಚೇರಿ ಇದೆ. ಇಷ್ಟೂ ಜಾಗ ಇವತ್ತಲ್ಲಿ ಸರ್ಕಾರದ ಹೆಸರಿನಲ್ಲಿ ಅಂದ್ರೆ ಯಾವುದೇ ಒಂದು ಲೇಔಟ್ ಮಾಡಾದ ಮೇಲೆ ಕೆಲವೊಂದು ಜಾಗವನ್ನ ಸಿವಿಕ್ ಅಮ್ಯುನಿಟೀಸ್ ಅಂತ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕಾಗಿ ಅಂತೇಳಿ ಮೀಸಲಿಡಬೇಕು. ಆ ಮೀಸಲಿಟ್ಟಂತಹ ಜಾಗವನ್ನ ಅವರು ಲೇಔಟ್ ಮಾಡಿದ ನಂತರ ಸ್ಥಳೀಯ ಸಂಸ್ಥೆಗೆ ಅದೆಲ್ಲವನ್ನು ಒಪ್ಪಿಸಬೇಕು. ಇಡೀ ಲೇಔಟ್ ನ ನಿರ್ವಹಣೆಯನ್ನ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಇವರಿಗೆ ವಹಿಸಲಾಗುತ್ತೆ. ಆ ರೀತಿಯಲ್ಲಿ ಆವತ್ತಿಗೆನೆ ಎಲ್ಲ ಲೇಔಟ್ ಡೆವಲಪ್ ಮಾಡಾದ್ಮೇಲೆ ಅದು ಬ್ಯಾಟರಾಯನಪುರ ಮುನ್ಸಿಪಾಲಿಟಿಗೆ ಬರುತ್ತೆ. ಬ್ಯಾಟರಾಯನಪುರ ಮುನ್ಸಿಪಾಲಿಟಿಗೆ ಬಂದ ಮೇಲೆ ತದನಂತರ ಆ ಭಾಗವೆಲ್ಲ BBMP ವ್ಯಾಪ್ತಿ ಬರುತ್ತೆ. ತನ್ನಿಮಿತ್ತವಾಗಿ ಅದು BDA ಸುಪರ್ದಿಗೂ ಬರುತ್ತೆ. ಆ ಖಾಲಿ ಇದ್ದಂತಹ ಜಾಗದಲ್ಲಿ ಸುಮಾರು 2017-18ರಲ್ಲಿ ಆವತ್ತು ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರು ಅಲ್ಲಿ ಸಹಕಾರ ನಗರದ ಒಂದು ಕ್ಲಬ್ಗೆ ಅಧ್ಯಕ್ಷರಾಗಿರ್ತಾರೆ. ಅವರು ಈ ಖಾಲಿ ಇದ್ದಂತಹ ಜಾಗ ಸಿವಿಕ್ ಕಮ್ಯುನಿಟೀಸ್ ಜಾಗ ಏನಿತ್ತು ಅದನ್ನ ನಮ್ ಕ್ಲಬ್ಗೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ತಮ್ಮದೇ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ಸರ್ಕಾರ ಅಲ್ಲಿಯ ತನಕ ಅದು ಮಕ್ಕಳ ಆಟದ ಮೈದಾನವಾಗಿದ್ದಂತ ಜಾಗವನ್ನ ಸಹಕಾರ ನಗರ ಕ್ಲಬ್ಗೆ ಲೀಸು ಕೊಡುತ್ತೆ. ಆದರೆ ಅಲ್ಲಿದ್ದಂತಹ ಸ್ಥಳೀಯರು ಅನೇಕ ಜನ ಅಲ್ಲಿ ಆ ಜಾಗವನ್ನ ಯಾವುದೇ ಕಾರಣಕ್ಕೂ ಈ ಕ್ಲಬ್ ನಡೆಸೋದಿಕ್ಕೆ ಕೊಡಬಾರದು ಅಂತ ಹೇಳಿ ಹೈಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ತಾವೇ ಹೂಡ್ತಾರೆ. ಅದು ಹೈಕೋರ್ಟ್ ನಲ್ಲಿ ಇವತ್ತೂ ಸಹ ಅದು ತೀರ್ಮಾನವಾಗಿಲ್ಲ. ಹೆಸರಿಗೆ ಅದು ಸಹಕಾರ ನಗರ ಕ್ಲಬ್ ಇದೆ, ಆದರೆ ಕ್ಲಬ್ನವರು ಅಲ್ಲಿ ಅದನ್ನೇನು ಮಾಡಿಲ್ಲ. ಯಾಕಂದ್ರೆ ಅದು ಹೈಕೋರ್ಟ್ ಅಲ್ಲಿ ಇನ್ನು ತಾವೇ ಮೊಕದ್ದಮೆ ನಡೀತಾ ಇದೆ. ಈ ಮಧ್ಯದಲ್ಲಿ ಕಳೆದ ಒಂದು 2-3 ವರ್ಷಗಳಿಂದ ಈಚೆಗೆ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ. ಕಳೆದ 1 ವರ್ಷದಿಂದ ಈಚೆಗೆ, ತುಂಬಾ ದಿನಗಳು ಇಲ್ಲ, 1 ವರ್ಷದಿಂದ ಈಚೆಗೆ ಆ ಏನಿವತ್ತು ಖಾಲಿ ಇದೆ ಪ್ಲೇ ಗ್ರೌಂಡ್ ಮತ್ತೆ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಜೊತೆಗೆ BBMP ಇರುವಂತಹ ಕಚೇರಿ ಜಾಗ, ಜಸ್ಟಿಸ್ ಗೋಪಾಲ್ ಗೌಡ್ರು ಇರುವಂತಹ ಜಾಗ, ಸುಮಾರು 1 ಎಕರೆ 19 ಗುಂಟೆ ಜಮೀನು ನನ್ನದು ಅಂತ ಬಲರಾಮ ಅನ್ನುವಂತಹ ಒಬ್ಬ ಖಾಸಗಿ ವ್ಯಕ್ತಿ ಸರ್ಕಾರದ ವಿವಿಧ ಹಂತಗಳಲ್ಲಿ, ಅದರಲ್ಲೂ ಕಂದಾಯ ಇಲಾಖೆಯ ವಿವಿಧ ಹಂತಗಳಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಅಥವಾ ಸರ್ಕಾರಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಇವತ್ತು 1 ವರ್ಷದಿಂದ ಈಚೆಗೆ ಅವರ ಹೆಸರಿಗೆ ಖಾತೆ ಬಂದ್ಬಿಡುತ್ತೆ. ಅಂದ್ರೆ ಸುಮಾರು 40 ವರ್ಷಗಳ ಹಿಂದೆಯೇ ಕೃಷಿ ಭೂಮಿಯಾಗಿ ಇದ್ದಂತಹ ಜಮೀನನ್ನ ಹೌಸಿಂಗ್ ಸೊಸೈಟಿ ಅವರಿಗೆ ಮಾರಾಟ ಮಾಡಲಾಗಿರುತ್ತೆ. ಅದನ್ನ ಅವರು ಕನ್ವರ್ಷನ್ ಮಾಡಿಸ್ಕೊಂಡು ಲೇಔಟ್ ಮಾಡ್ತಾರೆ ಮತ್ತು ಇಡೀ ಏರಿಯಾವನ್ನ ಬ್ಯಾಟರಾಯನಪುರ ಇದಕ್ಕೆ ಮುನ್ಸಿಪಾಲಿಟಿಗೆ ಕೊಡ್ತಾರೆ. ತದನಂತರ ಅದು BBMP BDA ವ್ಯಾಪ್ತಿಗೂ ಬರುತ್ತೆ. ಆದ್ರೆ ಅದೇ ಜಾಗದಲ್ಲಿ ಇವತ್ತು ಯಾವ್ಯಾವುದೋ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಬಲರಾಮ ಅನ್ನುವಂತಹ ವ್ಯಕ್ತಿಗೆ ಅದು ಪರಭಾರೆ ಆಗ್ಬಿಡುತ್ತೆ. ಈ ಪರಭಾರೆ ಆಗೋದಕ್ಕೆ ಮೊದಲು ಅದನ್ನ ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆಯವರು ಸರ್ವೆ ಮಾಡಿ ಆ
ಈ ಪ್ಲೇ ಗ್ರೌಂಡ್ ಜಸ್ಟಿಸ್ ಗೋಪಾಲ್ ಗೌಡರು ಸೇರಿದಂತೆ 16 ಮನೆಗಳು ಮತ್ತೆ ಬಿಬಿಎಂಪಿ ಕಚೇರಿ ಇವೆಲ್ಲವೂ ಸಹ ಈ 1 ಎಕರೆ 19 ಗುಂಟೆ ಈ ಜಾಗ ಇವರಿಗೆ ಸೇರಿರುವಂತಹ ಜಾಗವನ್ನ ಮ್ಯಾಪ್ ಮಾಡಲಾಗುತ್ತೆ. ಮ್ಯಾಪ್ ಆದ್ಮೇಲೆ ಅದನ್ನ ADLR ಅದನ್ನ ದೃಢೀಕರಿಸ್ತಾರೆ, DDLR ದೃಢೀಕರಿಸ್ತಾರೆ. ತದನಂತರ ಪೋಡಿ ಆದಂತಹ ದಾಖಲೆಗಳು ಸೃಷ್ಟಿಯಾಗುತ್ತೆ. ಅದಾದ ಮೇಲೆ 3 ದಿನದಲ್ಲಿ ಅವರು ಅರ್ಜಿ ಹಾಕೊಂಡ 3 ದಿನದಲ್ಲಿ ಅವರ ಭೂಮಿ 1 ಎಕರೆ 19 ಗುಂಟೆ ಅದು ಕನ್ವರ್ಷನ್ ಆಗ್ಬಿಡುತ್ತೆ. ಮೊದಲಿಗೆ ಭೂಮಿನೇ ಅವ್ರದಲ್ಲ, ಅದು ಕೃಷಿ ಭೂಮಿಯ ಯಾವುದೇ ಸಾಧ್ಯತೆಗಳಲ್ಲಿಲ್ಲ, ಕೃಷಿ ಭೂಮಿಯೂ ಅಲ್ಲ. ಆದ್ರೆ ಕೃಷಿ ಭೂಮಿ ಇದು ಇವರ ಜಮೀನು, ಹಾಗಾಗಿ ಇದನ್ನ ಕನ್ವರ್ಷನ್ ಮಾಡಬಹುದು ಅಂತ ಹೇಳಿ ಯಾವ ಪರಿಶೀಲನೆಯನ್ನು ಮಾಡದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು ಅರ್ಜಿ ಬಂದ 3 ದಿನದಲ್ಲಿ ಭೂ ಪರಿವರ್ತನೆ ಮಾಡ್ತಾರೆ. ಒಂದು ವಿಚಾರ, ಈ ಬಲರಾಮ ಅನ್ನುವಂಥವ್ರು ಇದೇ ಸಂದರ್ಭದಲ್ಲಿ ಕೇವಲ 1.5 ತಿಂಗಳ ಹಿಂದೆ, ಅಂದರೆ ಇದೇ ವರ್ಷದ 2026 ಮಾರ್ಚ್ 31ನೇ ತಾರೀಕಲ್ಲಿ ಈ ತಮ್ಮ ಇಡೀ ಜಮೀನನ್ನ 1 ಎಕರೆ 19 ಗುಂಟೆ ಅಂತ ಏನು ತಮ್ಮ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಜಮೀನ್ ಬಂದಿದೆ ಅದನ್ನ ಇಬ್ಬರು ಉತ್ತರ ಭಾರತೀಯರಿಗೆ ಮಾರ್ತಾರೆ. ಇದು ಅದರ ಸೇಲ್. ಅದರಲ್ಲಿ ಅವರು, ಅವರ ಶ್ರೀಮತಿ, ಅವರ 3 ಹೆಣ್ಮಕ್ಳು ಮತ್ತೆ ಅವರ ಮಗ ಸಹಿ ಮಾಡಿ 10 ಕೋಟಿ ರೂಪಾಯಿಗೆ, ಸುಮಾರು 150ರಿಂದ 300 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ 1 ಎಕರೆ 19 ಗುಂಟೆ ಜಮೀನನ್ನ ಅದು ಅವರದೇ ಆಗಿದ್ದಲ್ಲಿ ಮತ್ತು ಇವತ್ತು ಅದೇ ಪ್ರದೇಶದಲ್ಲಿ ಅದೇ ಸ್ಥಳದಲ್ಲಿ ಅವರದೇ ಜಮೀನಾಗಿದ್ದಲ್ಲಿ ಇವತ್ತಿನ ಮಾರುಕಟ್ಟೆ ಮೌಲ್ಯ ಅದು ಕನಿಷ್ಠವೆಂದ್ರು 150 ಕೋಟಿ ಮತ್ತು 300 ಕೋಟಿ ತನಕ ಹೋಗುತ್ತೆ. ಆ ಜಾಗವನ್ನ ಇವರು ಕೇವಲ 10 ಕೋಟಿ ರೂಪಾಯಿಗೆ ರೋಹಿತ್ ಭಾನ್ ಅನ್ನುವಂತಹ ಮತ್ತು ಸಂದೀಪ್ ಕುಮಾರ್ ಅನ್ನುವಂತಹ, ರೋಹಿತ್ ಭಾನ್ ಮತ್ತು ಸಂದೀಪ್ ಕುಮಾರ್ ಅನ್ನುವಂತಹ ಬಹುಶಃ ಉತ್ತರ ಭಾರತೀಯರು ಅನ್ಸುತ್ತೆ. ಯಾಕಂದ್ರೆ ರೋಹಿತ್ ಭಾನ್ ಸನ್ ಆಫ್ ದೇವೇಂದರ್ ಭಾನ್ ಅನ್ನುವಂಥವ್ರು ಮತ್ತೆ ಸಂದೀಪ್ ಕುಮಾರ್ ಸನ್ ಆಫ್ ವಿದ್ಯಾನಂದ್ ತಿವಾರಿ ಅನ್ನುವಂಥವರಿಗೆ ಕೇವಲ 10 ಕೋಟಿ ರೂಪಾಯಿಗೆ ಕೇವಲ 1.5 ತಿಂಗಳ ಹಿಂದೆ ಪರಭಾರೆ ಮಾಡ್ತಾರೆ. ಈ ಪರಭಾರೆ ಆದಂತಹ ಏನು ಅಬ್ಸಲ್ಯೂಟ್ ಸೇಲ್ ಡೀಡ್ ಅಲ್ಲಿ ನಮಗೆ 16 ವಿಚಾರಗಳು, 16 ಲೋಪದೋಷಗಳು ಕಂಡು ಬರುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಚೆಕ್ ನಂಬರ್ 7, ಅದೇ ಬ್ಯಾಂಕು ಅದೇ ಚೆಕ್ ನಂಬರ್ ಒಂದು ಕಡೆ 5 ಲಕ್ಷಕ್ಕೆ ಆ ಚೆಕ್ ಬರೆದಾಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ 45 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು ಇವರ ಈ ಎರಡೂ ಪಾರ್ಟಿಗಳ ನಡುವೆ ಬಲರಾಮು ಮತ್ತು ಭಾನ್ ಮತ್ತು ತಿವಾರಿ ಅಂತ ಯಾರಿದ್ದಾರೆ ಅವರ ಮಧ್ಯ ಆದಂತಹ ವ್ಯವಹಾರದಲ್ಲಿ ಸುಮಾರು ಡಬ್ಲ್ಯೂ ಅಷ್ಟು ಎ ಇಂದ ಡಬ್ಲ್ಯೂ ತನಕ ಯಾವ್ಯಾವ ರೀತಿಯಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ದಾಖಲೆಗಳನ್ನ ತೋರಿಸ್ತಾರೆ. ಇವೆಲ್ಲವೂ ಸಹ ತುಂಬಾ ಅಕ್ರಮಗಳು ನಡೆದಿರೋದಕ್ಕೆ ಈ ವಿಚಾರದಲ್ಲಿ ಸಾಕ್ಷಿ. ಆದರೆ ಇವಾಗ ನಮಗಿರುವಂತಹ ಪ್ರಶ್ನೆ, ಇದು 40 ವರ್ಷಗಳ ಹಿಂದೆಯೇ ಕನ್ವರ್ಷನ್ ಆಗಿ ಲೇಔಟ್ ಆಗಿ BDAಗೇನು ಸಹ ಒಪ್ಪಿಸಿ ಇವತ್ತು ಅದನ್ನ ಸುಮಾರು 10 ವರ್ಷಗಳ ಹಿಂದೆನೆ ಸಹಕಾರ ನಗರ ಕ್ಲಬ್ಗೆ BDAದವರು ಅಲಾಟ್ ಮಾಡಿರುವಂತಹ ಜಾಗ ಈಗ ಕೇವಲ 6-7 ತಿಂಗಳು 1 ವರ್ಷದಲ್ಲಿ ಅದು ಹೇಗೆ ಬಲರಾಮ ಅನ್ನುವಂತಹ ವ್ಯಕ್ತಿಯ ಹೆಸರಿಗೆ ಬರುತ್ತೆ ಮತ್ತು ಅದು ಬಂದ ನಂತರ ಇದ್ದಕ್ಕಿದ್ದಂಗೆ ಮಿಂಚಿನ ವೇಗದಲ್ಲಿ ಹೇಗೆ ಈ ಭೂಮಿ ಕನ್ವರ್ಷನ್ ಆಗುತ್ತೆ? ಮತ್ತೆ ಇಂತಹ ಒಂದು ಪ್ರೈಮ್ ಲ್ಯಾಂಡ್ ಅನ್ನ ಕೇವಲ 10 ಕೋಟಿಗೆ ಬಲರಾಮ್ ಅನ್ನುವಂಥವ್ರು ಹೇಗೆ ಮಾರ್ತಾರೆ, ಯಾಕೆ ಮಾರ್ತಾರೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಇವತ್ತು ಈ ವಿಚಾರವಾಗಿ ADLR ಯಲಹಂಕ ತಾಲೂಕು ವಿಭಾಗದ ADLR, TDLR, ಬೆಂಗಳೂರು ನಗರ ಜಿಲ್ಲಾಧಿಕಾರಿ, ಅವರ ಕೆಳಗಡಿನ ಅಸಿಸ್ಟೆಂಟ್ ಕಮಿಷನರ್ ಇವರೆಲ್ಲರೂ ಸಹ ತನಿಖೆಗೆ ಒಳಪಡಬೇಕು. ಇದು ದೊಡ್ಡ ಅಕ್ರಮ. ಈಗಾಗಲೇ ಜಸ್ಟಿಸ್ ಗೋಪಾಲ್ ಗೌಡರು ಈ ವಿಚಾರವಾಗಿ ಹಲವಾರು ಜನರನ್ನ ಸಂಪರ್ಕಿಸಿ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ. ಹಲವಾರು ಸಂಘಟನೆಗಳು ಈ ವಿಚಾರವಾಗಿ ಈಗಾಗಲೇ ಧ್ವನಿ ಎತ್ತಿವೆ. ಈಗ ಫೈಲ್ಗೆ ಸಿಕ್ಕಿರುವಂತಹ ಇಷ್ಟು ದಾಖಲೆಗಳಲ್ಲಿ ಇಡೀ ಅಕ್ರಮದ ಹಲವಾರು ವಿಚಾರಗಳು ಜನರ ಮುಂದೆ ಈಗಾಗಲೇ ಇಡಲಾಗಿದೆ. ಈಗಿರುವಂತಹ ಪ್ರಶ್ನೆ, ಕೇವಲ 2 ದಿವಸದ ಹಿಂದೆ ಆ ಪ್ರಕರಣದಲ್ಲಿ ಒಂದು FIR ಆಗಿದೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಈ FIR ಆಗಿರೋದು ಏಪ್ರಿಲ್ 28ನೇ ತಾರೀಕು 2026 ಅಂತ. ಆದರೆ ಅದು ಆದ ಒಂದು 10 ದಿವಸಗಳ ನಂತರ ಈ ತರಕ್ಕೆ ಒಂದು FIR ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಅದು FIR ಅಲ್ಲಿ ಲೋಕಲ್ ADLR ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಯಾರ ಮೇಲೆ ದೂರು ದಾಖಲಿಸಲಾಗಿದೆ? ಸರ್ಕಾರ ನೇಮಿಸಿಕೊಂಡಿರುವಂತಹ ಖಾಸಗಿ ಸರ್ವೇಯರ್, ಲೈಸೆನ್ಸ್ಡ್ ಪ್ರೈವೇಟ್ ಸರ್ವೇಯರ್, ಆತ ಆ ಜಾಗಕ್ಕೆ ಹೋದ, ಸ್ಥಳ ಪರಿಶೀಲನೆ ಮಾಡಿ ಅದೆಲ್ಲ ಖಾಲಿ ಇದೆ ಅನ್ನುವಂತಹ ವರದಿ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನ ಹೇಳಿ ಅಲ್ಲಿ ಸುತ್ತಮುತ್ತ ಈ ಸರ್ವೆ ಮಾಡಿದಂತಹ ಜಾಗದಲ್ಲಿ 1 ಎಕರೆ 19 ಗುಂಟೆಯಲ್ಲಿ ಸರ್ಕಾರಿ
ಕಚೇರಿಗಳಿದೆ, ಖಾಸಗಿಯವರ ಮನೆಗಳಿದೆ ಅನ್ನುವಂತ ಯಾವ ಮಾಹಿತಿಯನ್ನು ನೀಡದೆ ಅದು ಖಾಲಿ ಭೂಮಿ ಅನ್ನುವಂತಹ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾನೆ. ಮತ್ತು ಬಲರಾಮ ಅನ್ನುವಂತವರು ಹೇಗೋ ಇವ್ರ ಜೊತೆಗೆ ಸೇರ್ಕೊಂಡು ಅವರು ಈ ಅಕ್ರಮಗಳನ್ನ ಮಾಡೋದಿಕ್ಕೆ ಅವರು ಜೊತೆಗಾರರಾಗಿದ್ದಾರೆ, ಪಾಲುದಾರರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಇವತ್ತು ದೂರು ದಾಖಲಿಸಲಾಗಿದೆ. ಆ ದೂರು FIR ಕಾಪಿ ಇಲ್ಲಿ ನಮ್ಮ ಮುಂದೆ ಇದೆ. ಅದರಲ್ಲಿ ದೂರುದಾರ ಯಾರು? ಮಂಜುನಾಥ್ AS. ಅವರು ನಮಗೆ ಗೊತ್ತಾದ ಮಾಹಿತಿ ಪ್ರಕಾರ ADLR. ದೂರು ಯಾರ ಮೇಲೆ ಕೊಡಲಾಗಿದೆ? TKL ಪ್ರಕಾಶ್, ಲೈಸೆನ್ಸ್ಡ್ ಸರ್ವೇಯರ್, ಮಿನಿ ವಿಧಾನಸೌಧ, ಯಲಹಂಕ, ಬೆಂಗಳೂರು ಸಿಟಿ, ಕರ್ನಾಟಕ. ಅವರ ಅಡ್ರೆಸ್ ಅಷ್ಟಿದೆ. ಅವ್ರ ಲೈಸೆನ್ಸ್ ಸರ್ವೇಯರ್ ಸರ್ಕಾರ ಹುಡ್ಕೊಳ್ಬಹುದು. ಬಲರಾಮ ಏಟು ಯಾವ ವ್ಯಕ್ತಿ ತನ್ನ ಹೆಸರಿಗೆ ಖಾತೆ ಮಾಡಿಸ್ಕೊಂಡು ಅದನ್ನ ಪರಭಾರೆ ಮಾಡ್ತಾರೋ ಕೇವಲ 1.5 ತಿಂಗಳ ಹಿಂದೆ, ಅವರ ಹೆಸರಿದೆ. ಅಲ್ಲಿ ಯಾವುದೇ ಅಡ್ರೆಸ್ ಇಲ್ಲ. ಈಗ ನಮ್ಮ ಹತ್ರನೇ ಇರುವಂತಹ ಸೇಲ್ ಡೀಡ್ ಅಲ್ಲಿ ಬಲರಾಮ್ ಅನ್ನುವಂತವರು ಅವರ ಮನೆ ಎಲ್ಲಿದೆ, ವಾಸಸ್ಥಳ ಎಲ್ಲಿದೆ, ಮಿಕ್ಕ ಅವರ ಶ್ರೀಮತಿ, ಅವರ 3 ಜನ ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗ ಎಲ್ಲಿ ವಾಸ ಮಾಡ್ತಾರೆ ಅನ್ನುವಂತಹ ಆಧಾರ ಎಲ್ಲ ಇದೆ. ಆದ್ರೆ ಈ FIR ಅಲ್ಲಿ ಅದು ಯಾವುದೇ ತರಹದ ಅಡ್ರೆಸ್ ಕೊಟ್ಟಿಲ್ಲ. ಇಷ್ಟು ಈಗ ಇದು ಆಗಿ 10 ದಿವಸ ಆಗಿದೆ ಅಂತ ಹೇಳ್ತಾರೆ, ಇಲ್ಲಿ ತನಕ ಕ್ರಮ ವಹಿಸಿಲ್ಲ. ಈಗಿರುವಂತಹ ಪ್ರಶ್ನೆ, ಈ ಇಡೀ ಹಗರಣದಲ್ಲಿ, ಅಕ್ರಮದಲ್ಲಿ, ಪ್ರಕರಣದಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮತ್ತು ಇಲ್ಲಿ ಪಾಲುದಾರರಾಗಿರುವಂತವ್ರು DC ತನಕ ಹೋಗುತ್ತೆ. ಆದರೆ ಯಾರನ್ನ ಬಲಿಪಶು ಮಾಡ್ಲಾಗ್ತಾ ಇದೆ? ಯಾವ ವ್ಯಕ್ತಿ ಲೈಸೆನ್ಸ್ಡ್ ಸರ್ವೇಯರ್ ಹೋಗಿ ಅಲ್ಲಿ ಸರ್ವೆ ಮಾಡ್ಕೊಂಡು ಬರ್ತಾನೋ ಅವನನ್ನ ಬಲಿಪಶು ಮಾಡ್ಲಾಗ್ತಾ ಇದೆ. ಆದ್ರೆ ಮಿಕ್ಕ ಯಾವುದೇ ವಿಚಾರಗಳನ್ನ ಪರಿಶೀಲಿಸದೆ ಬೆಂಗಳೂರಿನ ಒಂದು ರೀತಿಯ ಹೃದಯ ಭಾಗದಲ್ಲಿ ಇದೆ ಅಂತ ಹೇಳಬಹುದಾದಂತಹ ಕಂದಾಯ ಸಚಿವರು ವಾಸ ಮಾಡ್ತಿರುವಂತಹ ಸ್ಥಳದಿಂದ ಕೇವಲ 1/2 ಕಿಲೋಮೀಟರ್ ದೂರ ಇಲ್ಲದಂತಹ BBMP ಕಚೇರಿ ಇರುವಂತಹ ಜಾಗವನ್ನ ಇದು ಕೃಷಿ ಭೂಮಿ, ಇದನ್ನ ನಾವು ಭೂಪರಿವರ್ತನೆ ಮಾಡಬಹುದು ಅಂತ ತೀರ್ಮಾನ ತೆಗೆದುಕೊಂಡಂತಹ ವ್ಯಕ್ತಿಗಳು ಯಾರಿದ್ದಾರೆ, ಜಿಲ್ಲಾಧಿಕಾರಿಗಳು, ಅವ್ರಿಗೆಲ್ಲ ಪ್ರಜ್ಞೆ ಇರ್ಲಿಲ್ವಾ? ಸಹಕಾರ ನಗರ, ಕೊಡಿಗೆಹಳ್ಳಿ, ಕೋತಿ ಹೊಸಹಳ್ಳಿ ಇವೆಲ್ಲ ಎಲ್ಲಿ ಬರುತ್ತೆ? ಈ ADLRಗೆ ಆಗ್ಲಿ DDLRಗೆ ಆಗ್ಲಿ ಯಲಹಂಕ ವಿಭಾಗದಲ್ಲಿ ಈ ಕೋತಿ ಹೊಸಹಳ್ಳಿ ಅನ್ನುವಂತಹದ್ದು ಮತ್ತು ಕೊಡಿಗೆಹಳ್ಳಿ ಅನ್ನುವಂಥದ್ದು, ಸಹಕಾರ ನಗರ ಅನ್ನುವಂಥದ್ದು ಏನಿದೆ, ಇಲ್ಲಿ ಕೃಷಿ ಭೂಮಿ ಇನ್ನೂ ಇದೆಯಾ? ಇಲ್ಲೆಲ್ಲ ಸುತ್ತಮುತ್ತ ಅಷ್ಟೆಲ್ಲ ಲೇಔಟ್ಗಳಾಗಿದೆ, BBMP ವ್ಯಾಪ್ತಿಗೆ ಸೇರಿದೆ, ಈಗಲೂ ಅಲ್ಲಿ ಕೃಷಿ ಭೂಮಿ ಇದೆಯಾ, ಹೇಗಿದೆ, ಯಾಕಿದೆ ಅನ್ನುವಂತ ಯಾವುದನ್ನು ಪರಿಶೀಲನೆ ಮಾಡದೆ ಇವರು ಬಹುಶಃ ಅಕ್ರಮಗಳ ಪಾಲುದಾರರಾಗಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಯಾರು ಬೇಕಾದ್ರೂ ಊಹಿಸಬಹುದು. ಆದರೆ ಈಗಾಗಲೇ ಹೇಳಿದಾಗೆ ಯಾವುದೋ ಒಬ್ಬ ಕೆಳಹಂತದ ಸರ್ವೇಯರ್ನ ಬಲಿಪಶು ಮಾಡಿ ಇಡೀ ಅಕ್ರಮವನ್ನ, ಹಗರಣವನ್ನ ಮುಚ್ಚಿ ಹಾಕೋದಿಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂತಹ ಸಂಶಯ ಬರ್ತಾ ಇದೆ. ಇವಿಷ್ಟೂ ಸಹ ಈ ಹಗರಣದ ವಿಚಾರವಾಗಿ ಇರುವಂತಹ ಹಲವಾರು ಲೋಪದೋಷಗಳು ಮತ್ತು ಅಕ್ರಮಗಳು ಎಲ್ಲಿಯ ತನಕ ಹೋಗಿರಬಹುದು ಅನ್ನೋದಿಕ್ಕೆ ಈಗಾಗಲೇ ಹೇಳಿದಂತೆ ಇದೇ ಜಾಗವನ್ನ ತಮ್ಮ ಅಧ್ಯಕ್ಷತೆ ಇದ್ದಂತಹ, ತಾವು ಅಧ್ಯಕ್ಷರಾಗಿದ್ದಂತಹ ಸಹಕಾರ ನಗರ ಕ್ಲಬ್ಗೆ ತೆಗೆದುಕೊಳ್ಬೇಕು ಅಂತೇಳಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು 7-8 ವರ್ಷಗಳ ಹಿಂದೆನೆ ಅಲಾಟ್ ಮಾಡಿಸ್ಕೊಂಡಿದ್ರು ಅವರ ಕ್ಲಬ್ಗೆ. ಆದರೆ ಇಲ್ಲಿ ತನಕ ಅವರು ಆ ಕ್ಲಬ್ಗೆ ಜಾಗವನ್ನ ಪಡೆದುಕೊಳ್ಳೋದಿಕ್ಕಾಗಿರ್ಲಿಲ್ಲ. ಯಾಕಂದ್ರೆ ಅದು PIL ಇದೆ, ಹೈಕೋರ್ಟ್ ಅಲ್ಲಿ ತಾವೇ ಇದೆ. ಆದರೆ ಅವರದೇ ಇಲಾಖೆ ಅಧಿಕಾರಿಗಳು ಕೃಷ್ಣ ಬೈರೇಗೌಡರ ಅಧ್ಯಕ್ಷರಾಗಿದ್ದಂತ ಸಹಕಾರ ನಗರ ಕ್ಲಬ್ಗೆ ಅಲಾಟ್ ಆಗಿರುವಂತಹ ಜಾಗವನ್ನ ಅದು ಕೃಷಿ ಭೂಮಿ ಅಂತ ಪರಿಗಣಿಸಿ ಯಾರ್ಯಾರು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟು ನಂತರ ಕೇವಲ 3 ದಿನದಲ್ಲಿ ಆ ಕೃಷಿ ಭೂಮಿ ಅನ್ನುವಂತಹ ಜಾಗವನ್ನ, ಸುತ್ತಮುತ್ತ ದೊಡ್ಡ ಲೇಔಟ್ ಇರುವಂತಹ ಜಾಗವನ್ನ, ಸರ್ಕಾರಿ ಕಟ್ಟಡ ಇರುವಂತಹ ಜಾಗವನ್ನ ಅದನ್ನ ಲೇಔಟ್ಗೆ ಭೂ ಪರಿವರ್ತನೆ ಮಾಡಿಕೊಡ್ತಾರೆ ಅನ್ನುವಂತಹದ್ದು ಇಡೀ ಪ್ರಕರಣದ 100 ಕೋಟಿ ರೂಪಾಯಿಗಳ ಆಸ್ತಿಯನ್ನ, ಅದರಲ್ಲೂ ಒಬ್ಬ ವ್ಯಕ್ತಿ ತನ್ನದು ಅಂತ ಹೇಳುವಂತ ವ್ಯಕ್ತಿ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಕೇವಲ 10 ಕೋಟಿ ರೂಪಾಯಿಗೆ ಪರಭಾರೆ ಮಾಡ್ತಾರೆ ಅನ್ನುವಂಥದ್ದು ಇಡೀ ಪ್ರಕರಣದಲ್ಲಿ ಎಷ್ಟೆಲ್ಲ ಲೋಪದೋಷಗಳಿರಬಹುದು, ಎಷ್ಟೆಲ್ಲ ಅಕ್ರಮಗಳಾಗಿರಬಹುದು ಅಂತ ನಮಗೆ ತಿಳಿಸುತ್ತೆ. ಈ ವಿಚಾರವಾಗಿ ಇಲ್ಲಿಯ ತನಕದ ಬೆಳವಣಿಗೆಗಳನ್ನ ಇಟ್ಟುಕೊಂಡು ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮುಂದೆ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನೋಡ್ಕೊಂಡು, ಈಗ FIR ಆಗಿದೆ, ತನಿಖೆ ಆಗುತ್ತಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದನ್ನ ನೋಡ್ಕೊಂಡು ಮುಂದಿನ ಬೆಳವಣಿಗೆಗಳನ್ನ ಗಮನಿಸಿ ನಾವು ಮತ್ತೆ ನಿಮ್ಮ ಮುಂದೆ ಹೆಚ್ಚಿನ ವಿವರಗಳಿದ್ರೆ ಆಗ ಬರ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ,
ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.